ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಮತ್ತೆ ನಿಮ್ಮ ಹತ್ರ ಒಂದು ವಿಷಯ ಹೇಳೋದು ಮತ್ತೆ ನಂಗೆ ಯಾಕೋ ಟೊಮೊಟೊ ಬಾತ್ ತಿಮ್ಮಂಗಾಯ್ತಿ. ನಮ್ಮ ಅಜ್ಜಿ ಹತ್ರ ಟೊಮೊಟೊ ಬಾತ್ ಮಾಡಿಸ್ಕೊಂಡು ತಿನ್ಬೇಕು. ನಮ್ಮ ಅಜ್ಜಿ ಅದೇನೇನು ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ಕೊಂಡೈತ ಏನ, ಹೋಗಿ ಹೇಳ್ತೀನಿ ಏನಂತೈತಿ. ಬನ್ನಿ ಬನ್ನಿ ನೋಡೋಣ ಏನು ಮಾಡ್ತೈತಿ. ಅಜ್ಜಯ್ ಅಜ್ಜಯ್, ಏನಲ್ಲ ಪಾಪ ನಿಂದು ಬರ್ಕೊಂಡಿದ್ದಲ್ಲ ಆತೆ. ಅಜ್ಜಯ್ 5 ಗಂಟೆಗೆ ಅದು ಬರ್ಕೊಂಬಿಲ್ವೇ? ಮತ್ತೀಗ 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 ಏನ್ ಹೇಳು, ಏನ್ ಮಾಡ್ತೀಯ ಅಜ್ಜಿ ತಿಂಡಿ? ಯಾಕಿಲ್ಲ ಪಾಪ, ಮುದ್ದೆನೂ ಚಟ್ನಿ ಮಾಡ್ತೀನಿ. ಅಯ್ಯ ಅಮ್ಮ, ಯಾವಾಗ್ಲೂ ಮುದ್ದೆ 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 ಅಂತೆ. ರಾತ್ರಿ ಹೊತ್ತು ಮುದ್ದೆ ಮಾಡ್ತೀಯ, ಬೆಳಿಗ್ಗೆ ಹೊತ್ತು ಮುದ್ದೆ ಮಾಡ್ತೀಯ. ಯಾಕರ ತಿಂಡಿ ಮಾಡು. ನೀನ್ ಯಾರಮ್ಮ ತಾಯಿ ತಿಂಡಿ ಮಾಡಕ್ಕೇನೆ ಒಳ್ಳೆ ಹೆಣ್ಗಾಡ್ತೀಯಮ್ಮ. ಕಿರಣನ್ ಕೇಳಿದ್ರೆ ನಮ್ಮನೆ ಟೊಮೊಟೊ ಬಾತ್ ಮಾಡಿತ್ತು ಅಂತೈತಿ. ಅವ್ರ ಭಾವನಂಗೆ ಕೇಳಿದ್ರೆ ಪಲಾವ್ ಮಾಡಿದ್ವಿ ಅಂತೈತಿ. ಆ ಅಂಬಿಕನ್ ಕೇಳಿದ್ರೆ ಚಿತ್ರಾನ್ನ ಮಾಡಿದ್ದೆ ಅಂತೈತಿ. ಆ ಕಾವ್ಯನ್ ಕೇಳಿದ್ರೆ ಬಿರಿಯಾನಿ ಮಾಡಿದ್ರು ಅಂತೈತಿ. ನೀನ್ ಮಾತ್ರ ಏನು ಮಾಡ್ಬೇಡ, ಬರೀ ಮುದ್ದೆ ಮಾಡು ಮುದ್ದೆ ಮಾಡು ಮುದ್ದೆ ಮಾಡು. ಹೈ ತೆಗೆದು ಬಿಟ್ರೆ ಇಂದ ಇತ್ಲಾಗೆ ಕೊಟ್ರೆ ನೋಡಿ ಹೆಂಗಿರ್ಬೇಕಪ್ಪಣ್ಣಿ. ಅವ್ರು ಮಾಡ್ಕೊಂಡು ತಿಂತಾರೆ, ಅವ್ರ ಮನೆಗೆ ಮಾಡೋರವ್ರೆ ಮಾಡ್ಕೊಂಡು ತಿಂತಾರೆ. ನನ್ನ ಕೈಲಿ ಆಗಲ್ಲಪ್ಪ ಸ್ವಾಮಿ ತಿಂಡಿ ಮಾಡೋಕ್ಕೆ. ನನಗೆ ತಿಂಡಿ ಅಂದರೆ ಆಗಲ್ಲ. ಮುದ್ದೆ ಮಾಡಿದ್ರೆ ಹೊಡ್ತುಂಬೋಣ್ಬೋದು. ಇದೇನು ಇನ್ನೂ ನಿಂದು ಬಕ್ಕ ಅಂದ್ರೆ ಬಕ್ಕ ಕಣಜ್ಜಿ. ನೀನೆ ಗುಂಡಜ್ಜಿ. ಸಾಮಾನ್ಯದ ಗುಂಡಜ್ಜಿ ಅಲ್ಲ ನೀನು. ನಿನಗೆ ಮುದ್ದೆ ಇಷ್ಟ ಅಂತಂದು ನೀನು ಮುದ್ದೆ ಮಾಡ್ಕೊಂಡು ತಿಂದ್ಬಿಡಿ. ಇನ್ಯಾರನ್ನ ಹೆಂಗನ ಹೋಗಿ. ನನಗೆ ಅವೆಲ್ಲ ಗೊತ್ತಿಲ್ಲ, ತಿಂಡಿ ಮಾಡಷ್ಟೇ. ಏನು ತಿಂಡಿ ಮಾಡ್ಬೇಕು ನಿನಗೆ? ಏನಾದರೂ ಮಾಡು. ಏನು ಹೇಳು, ಏನು ಮಾಡ್ಬೇಕು ಹೇಳು. ಅಜ್ಜಿ ಮತ್ತೀಗ ಸಿಟ್ಟು ಮಾಡ್ಕೋಬೇಡ, ನಾನು ಕೇಳ್ತೀನಿ ಮಾಡಿಕೊಡು ಸರಿನಾ? ಪ್ಲೀಸ್ ಕಣಜ್ಜಿ, ಪ್ಲೀಸ್ ಪ್ಲೀಸ್. ನೀನು ಮಾತಾಡೋ ಮಾತಿಗೆ ಸಿಟ್ಟು ಬರ್ತೈತಪ್ಪ ನನಗೆ. ಹೇಳು, ಏನು ಮಾಡ್ಕೊಡ್ಲಿ? ಅಜ್ಜಿ ಟೊಮೊಟೊ ಬಾತ್ ಮಾಡಿಕೊಡಜ್ಜಿ. ಏನೆಲ್ಲ ಓಟು ಬಿಟ್ಟಾನೆ ಏನಂತಿದ್ದ ಮತ್ತೆ ಐತಿ ನಿನಗೆ. ಟೊಮೊಟೊ ರೇಟ್ ಎಷ್ಟಾಯ್ತು ಅನ್ಕಣಿಜ್ಜ? 90 ರೂಪಾಯಿ ಕೆಜಿ, 80 ರೂಪಾಯಿ ಕೆಜಿ ಅಂತಾರೆ. ನಾನೇ ಟೊಮೊಟೊ ಹಣ್ಣು ತಕೊಂಬದಲ್ಲೇ ಹುಣ್ಸೆ ಹಣ್ಣು ಹಾಕೇನು ಕತೆ ಮಾಡ್ತೀನಿ ಸಾರಿಗೆ. ನೀವು ನೋಡ್ರಿ ಟೊಮೊಟೊ ಬಾತ್ ಮಾಡು ಅಂತ ಬಂದೆ ಒಂದು ದೊಡ್ಡದಾಗಿ. ಹೋಗ್ಲಿ ಚಿತ್ರಾನ್ನ ಮಾಡಿ ಬೋಂಡ ಮಾಡ್ಕೊಡಜ್ಜಿ, ಈರುಳ್ಳಿ ಬೋಂಡ. ತೆಗೆದು ಬಿಟ್ರೆ ಅಂದ್ರೆ ಇತ್ಲಾಗಿಂದ ಮುಷ್ಣಿ ರಿಪೇರಿಗೆ ಹೋಗಿರ್ಬೇಕು ಅಪ್ಪಣ್ಣಿ. ಈರುಳ್ಳಿ ರೇಟ್ ಎಷ್ಟಾಯ್ತು ಅಂತ ಗೊತ್ತೇ? 50 ರೂಪಾಯಿ ಕೆಜಿ. ಒಂದು ಈರುಳ್ಳಿ ಇದ್ರೆ ಅದ್ರಾಗ ಅರ್ಧ ಹಚ್ಚಾಕಿ ಸಾರು ಮಾಡ್ತೀನಿ. ಇವನಿಗೆ ಈರುಳ್ಳಿ ಬೋಂಡ ಬೇರೆ ಕೇಳಂತಿ. ಅಜ್ಜಿ ಹೋಗ್ಲಿ ಉಪ್ಪಿಟ್ಟನ ಮಾಡ್ಕೊಡಜ್ಜಿ. ಪಾಪ ನೋಡಿ ಸುಮ್ಮನೆ ರೇಗಿಸ್ಬೇಡ. ಉಪ್ಪಿಟ್ಟು ಮಾಡೋಕ್ಕೆ ರವೆ ಎಲ್ಲ ಐತಿ ಮನೆಗೆ? ಎಲ್ಲೂ ಇಲ್ಲ, ರವೆ ಇಲ್ಲ ಉಪ್ಪಿಟ್ಟು ಮಾಡ್ಕೊಡಕ್ಕೆ. ಬೇರೆ ದಿನ ಕೇಳು. ಅಜ್ಜಿ ಹೋಗ್ಲಿ ಉಪ್ಪಿಟ್ಟು ಬೇಡ, ಚಿತ್ರಾನ್ನನೂ ಬೇಡ, ಟೊಮೊಟೊ ಬಾತು ಬೇಡ, ನಂಗೆ ಚಪಾತಿ ಮಾಡ್ಕೊಡಜ್ಜಿ. ನೋಡ್ ಪಾಪ, ಮನೆಗೆ ಗೋಧಿ ಹಸಿಟ್ಟು ಇಲ್ಲ. ನಂಗೆ ಚಪಾತಿ ಮಾಡ್ಕೊಡಕ್ಕೆ ಗೋಧಿ ಹಸಿಟ್ಟು ಬೇಡವಿ. ಹೋಗ್ಲಿ ದ್ವಾಸೆ ಒಯ್ಕೊಡು. ಏನು ನಿನ್ನ ಮನ್ಕಾಯಿ ಹೋಗ ಅಕ್ಕಿ ಹಸಿಟ್ಟು ಇಲ್ವೋ? ಅಜ್ಜಿ ಹೋಗ್ಲಿ ಪಲಾವನ ಮಾಡ್ಕೊಡಜ್ಜಿ. ಇಲ್ಲಲ್ಲ ಹುಡುಗ, ನಿನಗೆ ಇವತ್ತೇನೋ ಗ್ರಾಚಾರ ಐತೆ ಕಾಣ್ಲ. ಮನೆಗೊಂದು ಟಮಾಟೆ ಹಣ್ಣಿಲ್ಲ, ತರಕಾರಿ ಇಲ್ಲ, ಯಾತು ಇಲ್ಲ, ಪಲಾವ್ ಮಾಡ್ಕೊಡ್ಬೇಕಂತಿ. ಎಲ್ಲಿಂದ ತರಲಿ ತರಕಾರಿನ? ಏನು ನೀರಾಯ್ತು ಬೆಳೆಸಿದ್ಯಾ ನೋಡು ತರಕಾರಿನ ಮಾಡ್ಕೊಡಕ್ ನಿನಗೆ ಕೊಟ್ರೆ ನೋಡಿತ್ಲಾಗಿಂದ. ಅಯ್ಯಮ್ಮ ಬಿಡಮ್ಮ ತಾಯಿ, ಏನು ಮಾಡ್ಕೊಳ್ಬೇಡ. ಅವಲಕ್ಕಿ ನಾನು ಒಗ್ಗರಣೆ ಕೊಡು. ನಿನಗೆ ಮತಿ ಇಲ್ಲ, ನಿನಗೆ ಅವಲಕ್ಕಿವೆ ಮನೆಗೆ? ಅಯ್ಯೋ ಕರ್ಮವೇ, ಇವತ್ತು ನಾನು ಏನಾರ ತಿಂಡಿ ಮಾಡಿಸ್ಕೊಂಡು ತಿನ್ಬೇಕಂದ್ರೆ ನಮ್ಮ ಮನೆಗೆ ಏನೂ ಗತಿ ಇಲ್ಲ. ನಾನು ಯಾಕೆ ತಿನ್ಮನ? ಅಜ್ಜಿ ಯಾಕಲ್ಲ ನಂಗೆ ಏನಾರ ತಿಂಡಿ ಮಾಡ್ಕೊಡಜ್ಜಿ. ಹೋಗ್ಲಿ ಕಿಚಡಿನ ಪೊಂಗಲ್ಲ ಮಾಡ್ಕೊಡಜ್ಜಿ. ನನ್ನ ಕೈಲಿ ಆಗಲ್ಲಪ್ಪ, ಆಗಲ್ಲ. ಹೋಗ್ಲಿ ಮುದ್ದೆನೂ ಒಂದಿಟ್ಟು ಕೆಂಗಾರನ ಮಾಡ್ಕೊಡಮ್ಮ ತಾಯಿ. ಅಯ್ಯೋ ಅಷ್ಟೇ ತಾನೇ, ಮುದ್ದೆನ ಕೆಂಗಾರ ಯೋಟತ್ತು ಮಾಡ್ಕೊಡ್ತೀನಿ. ಇವಾಗ ಆರಾಮಾಗಿ ಓಡಾಡ್ಕೆಂಬ, ಇಲ್ಲಾಂದ್ರೆ ಅಪ್ಪನ ರೆಡಿಯಾಗಿ ಹೋಗು ಸ್ಕೂಲಿಗೆ, ಮಾಡ್ಕೊಡ್ತೀನಿ ಸರಿನಾ? ಹೋಗು. ಅಲ್ಲ ಮುದ್ದೆನೂ ಕೆಂಗಾರ ಮಾಡಿಸ್ಕೊಂಡು ತಿನ್ನಕ್ಕೆ ಅವಾಗಿಂದ ತಿಂಡಿ ಬೇಕು ಅಂತಂದು ಕಾಯ್ಕೊಂಡಿದ್ನಿ.
ಕೊನೆಗೆ ಮುದ್ದೆ ಕಂಗಾರ ಮಾಡ್ಕೊಡು ಅಂದ್ರೆ ಈಗಲ ಮಾಡ್ಕೊಡ್ತೀನಿ ಅಂತ ಓಡಾಕೈತಿ. ಇವತ್ತು ನನ್ನ ತಿಂಡಿನೂ ಇಲ್ಲ ತೀರ್ಥನೂ